ನನ್ನ ವಿರುದ್ಧ ಯಾರ್ಯಾರು ಏನೇನು ಹೇಳಿದ್ದಾರೋ ನನಗೆ ಗೊತ್ತಿದೆ. ಅವರ ಉದ್ದೇಶ ಈಡೇರಿಸಿಕೊಳ್ಳೋದಕ್ಕೆ ಏನ್ ಮಾಡಿದ್ರು ಅನ್ನೋದು ಗೊತ್ತಿದೆ. ಮತ್ತೆ ಷಡ್ಯಂತ್ರದ ಆರೋಪವನ್ನ ಮಾಜಿ ಸಚಿವ KN ರಾಜಣ್ಣ ಅವರು ಹೇಳಿದ್ದಾರೆ. ನನ್ನ ವಿರುದ್ಧ ಯಾರ್ಯಾರು ಏನೇನು ಹೇಳಿದ್ದಾರೆ ಎಲ್ಲ ವಿಚಾರ ಕೂಡ ನನಗೆ ಗೊತ್ತಿದೆ ಅನ್ನೋದನ್ನ ಹೇಳಿದ್ದಾರೆ. ಈ ರೀತಿಯಾಗಿ ಮತ್ತೆ ಷಡ್ಯಂತ್ರ ನಡೆದಿದೆ ಅನ್ನುವಂತಹ ಆರೋಪವನ್ನ KN ರಾಜಣ್ಣ ಅವರು ಹೇಳಿದ್ದಾರೆ. ಯಾರು ಷಡ್ಯಂತ್ರ ಮಾಡಿದ್ದು ಈ ವಿಚಾರವನ್ನೇನು ಅವರು ಬಿಟ್ಕೊಟ್ಟಿಲ್ಲ. ಆದರೆ ಷಡ್ಯಂತ್ರಗಳು ಆಗಿದೆ. ಯಾರಿಂದ ಷಡ್ಯಂತ್ರ ಅಂತ ಅನ್ನೋ ವಿಚಾರವನ್ನ ಮಾಧ್ಯಮಗಳ ಮುಂದೆ ನಾನು ಹೇಳೋದಿಲ್ಲ ಅಂತ ಕೂಡ ಹೇಳಿದ್ರು. ಆಧಾರ ಇಲ್ಲದೆ ಹೇಳಲ್ಲ, ಖಚಿತ ಮಾಹಿತಿ ಇಟ್ಕೊಂಡೇ ಮಾತಾಡ್ತೀನಿ, ಷಡ್ಯಂತ್ರ ಮಾಡಿದವರ ಬಗ್ಗೆ ಹೇಳ್ತೀನಿ ಅನ್ನೋ ಮಾತನ್ನ ರಾಜಣ್ಣ ಅವರು ಹೇಳಿದ್ದಾರೆ. ನನ್ನ ವಜಾಗೆ ಕಾರಣ ಏನು ಅಂತ ವರಿಷ್ಠರು ಭೇಟಿಯಾದಾಗ ಆ ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ಆದೇಶಕ್ಕೆ ತಲೆಬಾಗಿದ್ದಾರೆ. ಸಿಎಂ ಜಾಗದಲ್ಲಿ ನಾನೇ ಇದ್ದಿದ್ರು ಕೂಡ ಅದನ್ನೇ ಮಾಡ್ತಾ ಇದೆ ಅಂತ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ರಾಜಣ್ಣ ಹೇಳಿದ್ದಾರೆ. ಇದೊಂದೇ ಸ್ಟೇಟ್ಮೆಂಟ್ ಇಂದ ಇದಾಗಿಲ್ಲ. ರಾಜಣ್ಣ ಅವ್ರ ಮೇಲೆ ಒಂದು ಟೀಮೇ ಅವ್ರ ಎಗೇನೆಸ್ಟ್ ಕೆಲಸ ಮಾಡ್ತಾ ಇತ್ತು. ಅವ್ರು ಏನಾದ್ರು ಮಾತಾಡಿದ್ದನ್ನೆಲ್ಲ ಹೈಕಮಾಂಡ್ಗೆ ತಲುಪಿಸ್ತಾ ಇದ್ರು. ಸೊ ಇದೊಂದು ಸಣ್ಣ ಅರಿವು ಕೂಡ ತಮಗಿತ್ತು ಅಂತ ನಾನು ಭಾವಿಸ್ತೀನಿ. ಇದೊಂದೇ ಹೇಳಿಕೆಯಿಂದ ಏನು ಹೈಕಮಾಂಡ್ ಈ ತೀರ್ಮಾನ ತಗೊಂಡಿಲ್ಲ. ನೀವು ಸಿದ್ದರಾಮಯ್ಯನ ಪರವಾಗಿ ಬೆಂಬಲವಾಗಿ ನಿಂತ್ಕೊಂಡು ಅವ್ರ ಪರವಾಗಿ ಸ್ಟ್ರಾಂಗ್ ಆಗಿ ಮಾತನಾಡ್ತಿದ್ದೆ, ಕೆಲವ್ರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ. ಬರೀ ಅದಷ್ಟೇ ಅಲ್ಲ, ಇನ್ನೂ ಬಹಳಷ್ಟು ಇದ್ದಾವೆ. ನನಗೆ ಗೊತ್ತಿದೆ ಇದರಿಂದ ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ, ಏನೇನು ಅವ್ರ ಉದ್ದೇಶಗಳು ಏನೇನಿದ್ದಾವೆ, ಆ ಉದ್ದೇಶ ಈಡೇರಲಿಕ್ಕೆ ಯಾರ್ಯಾರು ಏನೇನು ಪ್ರಯತ್ನ ಮಾಡಿದ್ದಾರೆ ಅವೆಲ್ಲವೂ ಕೂಡ ಇದ್ದಾವೆ. ಅದಕ್ಕೆ ನಾನು ನಿಮ್ಮಲ್ಲಿ ಮಾಧ್ಯಮದಲ್ಲಿ ನಾನು ಪದೇ ಪದೇ ಯಾಕೆ ಬರ್ತಿಲ್ಲ ಹೇಳ್ತಿಲ್ಲ ಅಂದರೆ, ಊಹೆಗಳ ಆಧಾರದ ಮೇಲೆ ಯಾವುದೂ ಮಾತಾಡಬಾರ್ದು. ಖಚಿತವಾಗಿರ್ತಕ್ಕಂಥ ಮಾಹಿತಿಯನ್ನು ಇಟ್ಕೊಂಡು ನಾವು ಅದ್ರ ಮೇಲೆ ಹೇಳ್ತೀನಿ, ಹೇಳೋದಿಲ್ಲ ಅಂತ ನಾನೇನಿಲ್ಲ. ಮತ್ತು ನಾನು ಯಾವತ್ತೂ ಅಸತ್ಯನೂ ಹೇಳೋದಿಲ್ಲ. ಅದಕ್ಕೋಸ್ಕರ ಸತ್ಯ ಹೇಳ್ತೀನಿ. ಹೇಳಬೇಕು ಅಂದರೆ ನಾನು ನನ್ನಲ್ಲಿರ್ತಕ್ಕಂಥ ಏನೆಲ್ಲ ಊಹೆಗಳಿದ್ದಾವೆ ಅದನ್ನೆಲ್ಲನೂ ಕೂಡ ಪರಾಮರ್ಶೆ ಮಾಡಿ ಆನಂತರ ನಿಖರವಾದಂಥ ಮಾಹಿತಿಯನ್ನು ಕೊಡ್ತೀನಿ. ಸರ್, ನೀವು ಮಾತನಾಡಿದ ದಿನ ಫ್ರೀಡಮ್ ಪಾರ್ಕ್ನ ಪ್ರತಿಭಟನೆಯ ವೇದಿಕೆಯಲ್ಲೇ ಕಟ್ ಮಾಡಿದ ಒಂದು ವಿಡಿಯೋನ ಉಸ್ತುವಾರಿಗಳಿಗೆ ವೇಣುಗೋಪಾಲ್ಗೆ ತೋರಿಸಿದ್ರು ಅಂತ, ಫುಲ್ ವಿಡಿಯೋ ತೋರಿಸಲಿಲ್ಲ ಅನ್ನೋ ಚರ್ಚೆಗಳು ಈ ಥರದಲ್ಲಿ ನಿಮ್ಮ ಪಕ್ಷದೊಳಗೆ ನಡೀತಾ ಇದೆ. ತಮಗೆ ಆ ಥರದ್ದು ಗೊತ್ತಿದೆ? ನಮ್ಮ ಪೂರ್ಣ ಹೇಳಿಕೆಯನ್ನು ಗಮನಿಸಿದ್ರೆ ಈ ತೀರ್ಮಾನ ಆಗ್ತಾ ಇರಲಿಲ್ಲ ಅಂತ. ನನಗೆ ಯಾವುದೂ ಗೊತ್ತಿಲ್ಲ. ವೇದಿಕೆಯಲ್ಲಿ ಕೊಟ್ಟಿದ್ದು ಗೊತ್ತಿಲ್ಲ, ಕಟ್ ಮಾಡಿಕೊಟ್ಟಿರೋದು ಗೊತ್ತಿಲ್ಲ, ಯಾವುದಿಲ್ಲ. ಅವ್ರನ್ನ ಭೇಟಿ ಮಾಡಿ ಕೇಳಿದಾಗ ಅವ್ರು ಹೇಳ್ತಾರೆ. ಇದರಲ್ಲೇನು ಮುಚ್ಚುಮರೆ ಏನಿರೋದಿಲ್ಲ. ಅವ್ರು ಹೇಳ್ತಾರೆ, ದಿಸ್ ಆರ್ ಆಲ್ ದ ಥಿಂಗ್ಸ್ ವಿಚ್ ಹ್ಯಾಸ್ ಬಿಕಮ್ ಎ ಫ್ಯಾಕ್ಟರ್ ಫಾರ್ ದಿ ಕನ್ಸಿಡರೇಷನ್ ಅಂತ ಹೇಳ್ತಾರೆ. Those are overall the factors for consideration, what time, whether they are all concocted, whether they are all true matters. ಇದೆಲ್ಲ ನೋಡೋಣ, ಅವ್ರ ಹತ್ರ ಹೋಗಿ ಮಾತಾಡಿದ್ಮೇಲೆ ಹೇಳ್ತೀನಿ. ಈಗಲೇ ಊಹೆ ಮೇಲೆ ಏನು ಹೇಳೋಕ್ಕಾಗಲ್ಲ. ಸಿದ್ದರಾಮಯ್ಯನವರ ಮೌನ ಸರ್, ಯಾಕೆಂದರೆ ವಿಪಕ್ಷಗಳು ಭಾಳ ಪಟ್ಟಿಡಿದು ಹೇಳಿ ಅಂತೇಳಿ ಒತ್ತಾಯ ಮಾಡಿದರು. ಹೊರಗಡೆ ಕೂಡ ಸಾಕಷ್ಟು ಒತ್ತಾಯಗಳು ಬಂತು. ಆದರೂ ಅವರು ನಿಮ್ಮ ವಜಾ ಮಾಡಿದ ತೀರ್ಮಾನದ ಬಗ್ಗೆ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಅಷ್ಟು ನೋವು ಬೇಸರದಲ್ಲಿದ್ದಾರೋ ಅಥವಾ ಹೇಳಲಿಕ್ಕೆ ಆಗ್ತಾ ಇಲ್ವೋ? ಅವರು ಈಸ್ ನಾಟ್ ಹ್ಯಾಪಿ ವಿತ್ ದಿ ಎಪಿಸೋಡ್. ಅದು ಅವ್ರಿಗಿದೆ, ಅದು ತೋರಿಸಿದ್ದಾರೆ. ಅದಕ್ಕಿಂತ ಹೆಚ್ಚು ನಾನೇನು ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಅವರು ಹೈಕಮಾಂಡ್ನಲ್ಲಿ ಏನು ಹೇಳಿದ್ರು ಕೂಡ ಅವ್ರು ಕೇಳಬೇಕು. ಅವ್ರ ಜಾಗದಲ್ಲಿ ನಾನೇ ಇದ್ದರೂ ಕೂಡ ಕೇಳ್ತಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.